ಆದರೆ ಸ್ವಾಮೀಜಿ ಈಗ ಅವ್ರು ಹೇಳ್ತಕ್ಕಂಥದ್ದು, ನಾನು ಕೆಲ ಸ್ವಾಮೀಜಿಗಳ ಭಾಷಣಗಳನ್ನು ಕೇಳಿದ್ದೀನಿ. ಅವ್ರು ಹೇಳ್ತಿರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲೇನು ರೂಢಿಗತವಾಗಿ ಒಂದು ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು, ಬಸವಣ್ಣ ಅದನ್ನು ಮೂಲಭೂತವಾಗಿ ಆ ಒಂದು ಧರ್ಮದಲ್ಲಿ ಏನೋ ಒಂದು ಸ್ಟ್ಯಾಟಿಕ್ನೆಸ್ ಇತ್ತು, ಅದನ್ನು ಡೈನಾಮಿಕ್ ಮಾಡಿ ಬೇರೆ ಬೇರೆ ಜಾತಿಗಳನ್ನು ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡಿದರೆ ನೀವು ಲಿಂಗಾಯತರಾಗಬಹುದು ಅಂತಕ್ಕಂಥದ್ದನ್ನು ತುಂಬ ಸರಳವಾಗಿ ಹೇಳಿಕೊಟ್ರು. ಹೀಗಾಗಿ ವರ್ಣಾಶ್ರಮ ಪದ್ಧತಿಯ ವಿರೋಧ, ವೇದಗಳನ್ನು ನಾವು ಒಪ್ಪಲಿಲ್ಲ, ಪುರಾಣಗಳನ್ನು ಒಪ್ಪಲಿಲ್ಲ, ಈ ಹಿಂದೂ ಧರ್ಮದ ಪ್ರಸ್ಥಾನತ್ರಯಗಳಂತೇನು ಕರಿತೀವಿ ಆ ಪ್ರಸ್ಥಾನತ್ರಯಗಳನ್ನು ಬಸವಣ್ಣನವರು ಧಿಕ್ಕರಿಸಿದ್ರು. ಅದಕ್ಕಾಗಿ ನಮ್ಮದು ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ದನ್ನು ಕೆಲ ಸ್ವಾಮೀಜಿಗಳು ಹೇಳ್ತಾರೆ. ನೋಡಿ, ಇವ್ರು ಏನೇ ಕಲ್ಪನೆ ಕಟ್ಟಿ ಹೇಳಿದ್ರು ಹೇಳಲಿ, ಆದರೆ ಇದ್ದ ವಸ್ತುಸ್ಥಿತಿಯನ್ನು ಯಾರೂ ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಲಿಂಗಾಯತರು ಶೂದ್ರರು ಅಂತಕ್ಕಂಥ ಪ್ರಚಾರ ಇವ್ರು ಮಾಡ್ತಾ ಇದ್ದಾರೆ. ಹೌದು, ಹೌದಾ? ಲಿಂಗಾಯತರು ಎಂದಾದರೂ ಶೂದ್ರ ಆಗ್ಲಿಕ್ಕೆ ಸಾಧ್ಯನಾ? ಯಾರು ಉತ್ಪಾದನೆಯನ್ನು ಮಾಡ್ತಾರ, ವ್ಯಾಪಾರ ಮಾಡ್ತಾರ, ಅವರು ವೈಶ್ಯರು. ಯಾರು ರಕ್ಷಣೆಯ ಕಾರ್ಯವನ್ನು ಮಾಡ್ತಾರ, ಅವರು ಕ್ಷತ್ರಿಯರು. ಹೌದು. ಯಾರು ಅಧ್ಯಾಪನಗಳನ್ನು ಮಾಡ್ತಾರ, ಅವರು ಬ್ರಾಹ್ಮಣರು. ಯಾರು ಸೇವಾ ಕಾರ್ಯಗಳನ್ನು ಮಾಡ್ತಾರ, ಅವರು ಶೂದ್ರರು. ಅಂತಿರುವಾಗ ನಮ್ಮ ಈ ಕೃಷಿ ಕಾಯಕವನ್ನು ಮಾಡುವಂಥ ಜನರಿಗೆ ಶೂದ್ರ ಅಂತ ಕರೆಯೋದು ಅಪಮಾನ ಅಲ್ವಾ ಇದು? ಯಾಕೆ ನಮ್ಮ ಜನರಲ್ಲಿ ಯಾರೂ ಬ್ರಾಹ್ಮಣರಿಲ್ವಾ? ಅಧ್ಯಾಪನ ನಾವು ಮಾಡೋದಿಲ್ವಾ? ಎಲ್ಲರೂ ಮಾಡ್ತೀವಿ. ಹಾಗೆಂದು ಎಲ್ಲಿಯೂ ಬಸವಣ್ಣವ್ರು ಹೇಳಿಲ್ಲ. ಬಸವಣ್ಣನವ್ರು ಹೇಳಿದ್ದು ಸಹಿತ ಅವರವರ ಕಾಯಕಗಳನ್ನು ಅವ್ರು ಮಾಡ್ಕೊಂಡು ಹೋಗಿರ್ಬೋದು. ಹೀಗಂತ ಬಸವಣ್ಣವರು ಎಲ್ಲಿಯೂ ಯಾವ ವ್ಯಾಖ್ಯಾನಗಳನ್ನು ಮಾಡಿಲ್ಲ. ಈ ಕರ್ನಾಟಕದ ಒಳಗೆ ತಮ್ಮ ಮಠದ ಚಟುವಟಿಕೆಗಳು ಓಕೆ ದಯವಿಟ್ಟು ಮುಂದುವರಿಸಿ ಪ್ಲೀಸ್. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಈ ಕಿತ್ತೂರು ಚೆನ್ನಮ್ಮ ರಾಣಿ ಏನು ಅವಳಿಗೆ ಶೂದ್ರಳಂತ ಕರಿತೀರಿ ತಾವು? ಚಿಕ್ಕವೀರ ರಾಜೇಂದ್ರ ಅವ್ರಿಗೆ ಶೂದ್ರಂತ ಕರಿತೀರಿ ನೀವು? ರಾಣಿ ರುದ್ರಮ್ಮ ಅವಳನ್ನು ಶೂದ್ರ ಅಂತ ಕರಿತೀರಿ ನೀವು? ಕೆಳದಿ ಚೆನ್ನಮ್ಮನನ್ನು ಶೂದ್ರ ಅಂತ ಕರಿತೀರಿ? ಅವ್ರು ಕ್ಷತ್ರಿಯರಲ್ವೇ ನಮ್ಮ ಇದರಲ್ಲಿ ಲಿಂಗಾಯತರಲ್ಲಿ? ಏನು ಹೇಳ್ತಾರೆ ಇವರು? ಹುಚ್ಚರಾಗಿ ಏನೇನೋ ಬಡಬಡಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ ಆಸ್ಥಾನಗಳಲ್ಲಿರುವಂಥ ಪಂಡಿತರಿದ್ರು ಅಲ್ಲೆಲ್ಲ, ಅವರೆಲ್ಲ ಲಿಂಗಾಯತರೇ ಇದ್ದರು. ಆದರೆ ಬ್ರಾಹ್ಮಣರು ಅವರೆಲ್ಲ ಆ ದೃಷ್ಟಿಯಲ್ಲಿ ಸೇವಾ ಕಾರ್ಯಗಳನ್ನು ಎಲ್ಲ ಮನೆಗಳಲ್ಲೂ ಮಾಡ್ತಾಯಿದ್ರು. ಇವತ್ತು ನಮ್ಮ ಊರಲ್ಲಿ ಗೌಡ್ರಂತಿದ್ರು. ಗೌಡ್ರು ಊರಲ್ಲಿ ಗೌಡ್ರೆಲ್ಲ ಇವರು ಕ್ಷತ್ರಿಯರು. ಊರನ್ನು ಕಾಯುವಂಥ ಕೆಲಸ, ಊರಿಗೆ ರಕ್ಷಣೆಯನ್ನು ಮಾಡುವಂಥ ಕಾರ್ಯ ಅವ್ರ ಮೇಲಿತ್ತು. ಅವ್ರನ್ನ ಶೂದ್ರ ಅಂತ ಕರೆದ್ರೆ ನಾವು ಮಾಡುವಂಥ ಅಘೋರ ಅನ್ಯಾಯ ಅವ್ರ ಮೇಲೆ ಅಂತ ನನಗನ್ಸುತ್ತೆ. ಆದ್ದರಿಂದ ದಯವಿಟ್ಟು ಎಂದೂ ಇವರಿಗೆ ತಾಲಿಬಾನಿಗಳಿಗೆ ನಾನು ವಿನಂತಿ ಅಂದ್ರೆ ಏನು, ಲಿಂಗಾಯತ ಸಮಾಜಕ್ಕೆ ಶೂದ್ರ ಅಂತ ಇವ್ರೇನು ಮಾಡ್ತಾರೆ, ಇಲ್ಲ ಆ ಗೆಜೆಟ್ನಲ್ಲಿದೆ ಈ ಗೆಜೆಟ್ನಲ್ಲಿ ಒಂದು ಹುಚ್ಚ ಇವ್ರೊಳಗೆ ಸೇರ್ಕೊಂಡೈತೊಂದು, ಗಡ್ಡ ಹೆಚ್ಚು ಮಾಡ್ಕೊಂಡು ಮೀಸಿ ಬಳಸ್ಕೊಂಡದ್ದು ಒಂದು ಹುಚ್ಚ ಇವ್ರೊಳಗೆ ಸೇರ್ಕೊಂಡೈತಿ. ಅದು ಎಲ್ಲೆಲ್ಲೋ ಏನೇನೋ ಸಾಂದರ್ಭಿಕ ಪುರಾವೆಗಳನ್ನು ತಂದು ಇವ್ರ ಮುಂದಿಟ್ಟು ನೀವು ಲಿಂಗಾಯತರ ಹಾಗೆ ಲಿಂಗಾಯತ ಏನೋ ಆಗಿರ್ಬೋದು ಎಲ್ಲಾದರೂ ಅಂತ ಒಂದೆರಡು ಉದಾಹರಣೆಗಳು. ಆ ಅಪವಾದಾತ್ಮಕ ವಿಷಯಗಳನ್ನು ತಂದಿಟ್ಟು ಲಿಂಗಾಯತರೆಲ್ಲ ಶೂದ್ರರು ಅಂತ ಈ ಹಿಂದೂ ಧರ್ಮದಿಂದ ಲಿಂಗಾಯತರನ್ನು ಒಡೆಯುವ ಇದೊಂದು ದೊಡ್ಡ ಕುತಂತ್ರ ಅಷ್ಟೇ. ಇದು ರಾಜಕೀಯ ಕಾರಣಗಳಿಗೋಸ್ಕರ ನಡೀತಿದೆಯೋ ಧಾರ್ಮಿಕ ಕಾರಣಗಳಿಗೋಸ್ಕರ ನಡೀತಾ ಇದೆಯೋ? ಇಲ್ಲ, ಇದು ಕಮ್ಯುನಿಸ್ಟ್ರು ಅದಾರಲ್ಲ, ಈ ಕಮ್ಯುನಿಸ್ಟ್ರು ಅವರು ರಕ್ತದಾಗನ ಹಿಂದೂ ಧರ್ಮವನ್ನು ದ್ವೇಷಿಸುವಂಥ ಸ್ವಭಾವ, ಹಿಂದೂ ಧರ್ಮವನ್ನು ತೀರಿಸುವಂಥ ಒಂದು ಕಾಂಟ್ರಾಕ್ಟ್ ತೊಗೊಂಡ್ರೆ ಹುಟ್ಟಿದವ್ರು ಹಾಗೆ ಮಾಡ್ತಿರ್ತಾರೆ. ಅದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಳ್ತಿರ್ತಾರೆ ಅವರನ್ನು. ಅಲ್ಲ, ಅವರು ಹೇಳೋದು ಧರ್ಮ ಅಂದ್ರೇನೆ ಅಫೀಮು ಅಂತ, ಅಫೀಮ್ ಆಫ್ ದ ಮಾಸ್ ಅಂತ ಕರೀತಾರೆ. ಧರ್ಮ, ದೇವರು, ಪೂಜೆ, ಪುನಸ್ಕಾರ ಇರಬಾರ್ದು ಅಂತಾರೆ, ಹಿಂದೂ ಅಂತಲ್ಲ. ಮತ್ತು ಹಾಗಾದ್ರೆ ಅವರು ನಾಚಿಗೆ ಬರ್ಬೇಕಲ್ಲ ಬಸವ ಧರ್ಮದಲ್ಲಿ ಸೇರ್ಲಿಕ್ಕೆ. ಧರ್ಮವನ್ನೇ ಅಫೀಮು ಅಂತ ಕರೀತಾರೆ ಅಂದ್ರೆ ತಮಗೆ ಗೊತ್ತಿದೆ. ಈ ಧರ್ಮವನ್ನು ತೆಗೆದುಹಾಕಿ ಚೀನಾದಲ್ಲಿ ಏನು ಮಾಡಿದರು, ಮಾವತ್ ಸೆತುಂಗ್ ಏನು ಮಾಡಿದ, ಎಷ್ಟು ಜನರ ಕಗ್ಗೊಲೆ ಮಾಡಿದ. ಈ ಮಾರ್ಕ್ಸನ ಶಿಷ್ಯರು ಮತ್ತು ಮಾರ್ಕ್ಸನ ಈ ತತ್ವಜ್ಞಾನದಿಂದ 10 ಕೋಟಿ ಜನರ ಕಗ್ಗೊಲೆ ಆಗಿದೆ ಇಲ್ಲಿಯವರೆಗೆ. ಮತ್ತು ಬಸವಣ್ಣನ ಕಾರ್ಲ್ ಮಾರ್ಕ್ಸ್ಗೆ ಸಮಾಂತರ ಅವನನ್ನು ತಂದು ಬಸವಣ್ಣನ ಜೊತೆ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಪುಸ್ತಕ ಬರ್ಕೊಂಡು ತಿರುಗಾಡ್ತಾ ಇದ್ದಾರೆ ಈ ತಾಲಿಬಾನಿಗಳು. ಇದನ್ನೇ ಹೇಳೋದು ನಾನು. ಈಗ ನಿಮ್ಮನ್ನು RSS ಸ್ವಾಮಿ ಅಂತಾರಲ್ಲ ಗುರುಗಳೇ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳ್ದ. ಅಂಥ ಬಸವಣ್ಣನನ್ನು, ಶಾಕಾಹಾರಿಯಾದಂಥ ಬಸವಣ್ಣನನ್ನು
ಅಹಿಂಸಾವಾದಿಯಾದಂಥ ಬಸವಣ್ಣನನ್ನು ಕಾರ್ಮಾರ್ಕ್ಸನ್ ಜೊತೆಗೆ ಜೋಡಿಸ್ಲಿಕ್ಕೆ ಹೊರಟ್ರಿ ಅವರು ತಾಲಿಬಾನಿಗಳು. ಅದು ಸ್ವಾಮೀಜಿ ತಮ್ಮನ್ನು RSS ಸ್ವಾಮಿ ಅಂತಾರೆ. ಅಯ್ಯೋ ಅಯ್ಯೋ, ಏನು RSS ಅಂದ್ರೆ ಏನು ಬೈಗಳನ? ಅಲ್ಲ ಬೈಗಳಲ್ಲ, ಒಂದು ಸಿದ್ಧಾಂತ ಕಂಟಿಕೊಂಡವರು ನೀವು ಬಲಪಂಥೀಯರು. ನಾನು ಸಿದ್ಧಾಂತ ನಾನೊಬ್ಬ ಹಿಂದುತ್ವವಾದಿ ಸ್ವಾಮಿ. ಯಾಕೆಂದರೆ ನಾನೊಂದು ಹಿಂದೂ ಮಠಕ್ಕೆ, ಹಿಂದೂ ಲಿಂಗಾಯತ ಮಠಕ್ಕೆ ನಾನು ಒಬ್ಬ ಅಧಿಕಾರಿ ಅಲ್ವಾ. ಈ ಧರ್ಮದ ರಕ್ಷಣೆ ಮಾಡೋದು ನನ್ನ ಕೆಲಸ ಅಲ್ವಾ. ಯಾಕಂದ್ರೆ ನಮ್ಮ ಹಿರಿಯರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ, ನೀವು ಲಿಂಗಾಯತರು, ಅದರ ಜೊತೆಗೆ ಮೊದಲು ಹಿಂದೂಗಳು ಆನಂತರ ಲಿಂಗಾಯತರು. ನಾವೆಲ್ಲರೂ ಮೊದಲು ಹಿಂದೂಗಳು ಆಮೇಲೆ ಲಿಂಗಾಯತರು. ಆದ್ದರಿಂದ ಅಂಥ ಪೀಠದ ಮೇಲಿದ್ದಾಗ ನನ್ನ ಧರ್ಮವನ್ನು ನಾನು ರಕ್ಷಿಸೋದು, ಹಿಂದುತ್ವವನ್ನು ಪ್ರೀತಿಸೋದು ಅಂದ್ರೇನು ತಾಲಿಬಾನಿತನನ ಅದು? ಆಯ್ತು, ಕರ್ನಾಟಕದಲ್ಲಿ ಮಠದ ಚಟುವಟಿಕೆಗಳು ಏನೇನು? ನಿಮಗೆ ಕರ್ನಾಟಕದ ಒಳಗೆ ಬರಬೇಡಿ ಅಂತ ಏನಾದ್ರು ಆದೇಶ ಹೊರಡಿಸಿದ್ರೆ ಚಟುವಟಿಕೆ ಅಂದರೆ ದಿನನಿತ್ಯದ ಕೆಲಸಗಳಿಗೆ ಏನು ಸಮಸ್ಯೆ ಆಗುತ್ತೆ? ಅದನ್ನು ಹೆಂಗೆ ಎದುರಿಸ್ತೀರಿ? ಸುಪ್ರೀಂ ಕೋರ್ಟ್ ತನಕ ಹೋಗ್ತೀರಾ? ನಮ್ಮ ನೋಡಿ, ಸುಪ್ರೀಂ ಕೋರ್ಟ್ಗೆ ಹೋಗೋದು ನಿಶ್ಚಿತ, ಹೋಗ್ತೀನಿ. ಓಕೆ. ಆಮೇಲೆ ನಮ್ಮ ಮಠದ ಚಟುವಟಿಕೆಗಳು ತುಂಬ ಇವೆ, ಸಾಕಷ್ಟು ಮಠಗಳಿವೆ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ದೈನಂದಿನ ಕಾರ್ಯಕ್ರಮಗಳು ಇದ್ದೇ ಇರ್ತಾವೆ. ನಾನು ಮೇಲಿಂದ ಮೇಲೆ ಹೋಗ್ಬೇಕು. ಅದು ಅಲ್ಲದೆ ಬರೀ ಕೇವಲ ನಮ್ಮ ಮಠದ ಚಟುವಟಿಕೆಗಳಲ್ಲ, ನಾನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ, ಆಮೇಲೆ ಅತಿ ಹೆಚ್ಚು ಅಂದರೆ ಕೃಷಿಕರಿಗೆ ಸಲುವಾಗಿ ನಾನು ಕರ್ನಾಟಕದಲ್ಲಿ ಬರ್ತಾ ಇರ್ತೇನೆ. ಕೃಷಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ, ಸಾವಯವ ಕೃಷಿ ಮತ್ತು ಗೋರಕ್ಷಣೆಯ ಕಾರ್ಯಕ್ಕಾಗಿ ಬರ್ತಾ ಇರ್ತೇನೆ ಮೇಲಿಂದ ಮೇಲೆ. ಇದನ್ನು ಸ್ವಲ್ಪ ಬಾಧಿಸಿದ ಹಾಗೆ ಆಗ್ಬೋದು ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.